ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಮಂತ್ರಾಲಯದ ಮಹಾಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನೇ ನಂಬಿಕೊಂಡಿರುವ ಪ್ರೀತಿಯ ಭಕ್ತರೇ, ನಿಮಗೆಲ್ಲ ನನ್ನ ವಿಶ್ವಾಸದ ನಮಸ್ಕಾರಗಳನ್ನು ಅರ್ಹುತ್ತಾ, ಬಡವನ ಗೋಳೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನೇ ಬದುಕಿನ ಉದ್ದಕ್ಕೂ ನಂಬಿಕೊಂಡು ಬಂದಿರುವ ಅವರ ಆಶ್ರಯದ ನೆರಳಿನಲ್ಲೇ ತಂಪು ಕಾಣುವ ಸರ್ವಾವಸ್ಥೆಯಲ್ಲೂ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಚೇಷ್ಟಾಪ್ರದರೆಂದು ಬಲವಾಗಿ ನಂಬಿಕೊಂಡು ಬಂದಿರುವ ಆ ಬಡವನಿಗೆ, ಆ ಬಡವನ ಕೂಗಿಗೆ ಓಡೋಡಿ ಬಂದು ಮಾರುವೇಷದಲ್ಲಿ ಕಾಣಿಸಿಕೊಂಡು ಸಾಂತ್ವನದ ಹಿತನುಡಿಗಳನ್ನು ಆಜ್ಞಾಪಿಸಿ, ನಿಜವಾಗಿಯೂ ಮಹಾಪ್ರಭುಗಳು ಅಗಮ್ಯ ಮಹಿಮರೆಂಬ ಬಿರುದಿಗೆ ಕಿಂಚಿತ್ತೂ ಲೋಪಬಾರದಂತೆ ಅವರ ಮಹಿಮೆಯನ್ನು ನಂಬಿದವರ ಭಕ್ತರ ಕಾರುಣ್ಯ ಮೂರ್ತಿಯೆಂದು ಮನಗಾಣಿಸುವ ಈ ಮಹಿಮೆಯನ್ನು ಕೇಳಿ ಬೇಸರಪಟ್ಟಿಕೊಳ್ಳಬೇಡಿ. ಕೇಳಿಕೊಂಡು ಸಮಯ ವ್ಯರ್ಥವಾಯಿತೆಂದು ಅವಮಾನಿಸಬೇಡಿ. ರಾಘವೇಂದ್ರ ಸ್ವಾಮಿಗಳವರ ಆರಾಧಕರೇ, ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ವಿಪರೀತ ಮಳೆ ಸಾಮಾನ್ಯ ಮಳೆ ಅಲ್ಲ, ಮಳೆಯ ಮಯ. ಒಂದೊಂದು ಹನಿಯೂ ಕಡಲೆಯ ಕಾಳು ದಪ್ಪದಂತೆ ಬೀಳುವ ಜೋರಾದ ಹನಿಗಳು. 35 ವರ್ಷದ ಹಿಂದೆ ಅದರ ಅಬ್ಬರ ಹೇಗಿರಬಹುದು ಎಂಬುದನ್ನು ಊಹಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ. ಆಗ ನಾನು ಬರೀ ಕಾಲಲ್ಲಿ ರಾಯರ ಮಠಕ್ಕೆ ಹೋಗುತ್ತಿದ್ದೆ. ಪ್ರತಿನಿತ್ಯ 1 ಗಂಟೆ ಕಾಲ ಧ್ಯಾನ, ಕಣ್ಣಿನಲ್ಲಿ ನೀರನ್ನು ಹಾಕಿಕೊಂಡು ಪ್ರಾರ್ಥಿಸುತ್ತಿದ್ದೆ ಸ್ನೇಹಿತರೆ. ಆದರೆ ಯಾವ ಬಯಕೆಯೂ ನನ್ನ ಮನಸ್ಸಿನಲ್ಲಿ ಇರುತ್ತಿರಲಿಲ್ಲ. ನನಗಾಗಿ ಏನನ್ನೂ ಕೇಳಿದವನಲ್ಲ ರಾಯರ ಮುಂದೆ. ಕಾರಣ ಏನು ಗೊತ್ತಾ? ನನ್ನ ಯೋಗಕ್ಷೇಮವನ್ನು ಅವರ ಪಾದದಡಿಯಲ್ಲಿ ಅರ್ಪಿಸುತ್ತಿದ್ದೆ ಅಷ್ಟೇ. ತಾಯಿಗೆ ಗೊತ್ತಿಲ್ಲವೇ ಅಸುಳೆ ಕಂದನ ಕ್ಷೇಮ? ಮಕ್ಕಳು ಏನೇನು ಕೇಳ್ತಾರೆ, ತಾಯಿಯನ್ನ ಏನೇನೋ ಬಯಸುತ್ತಾರೆ. ಆದರೆ ಬಯಸಿದೆಲ್ಲ ಕೊಡ್ತಾಳ ತಾಯಿ. ಯಾಕೇಳಿ? ಮಗು ಹಾಳಾಗಬಾರದು, ದುಃಖಕ್ಕೆ ಒಳಗಾಗಬಾರದು. ಆದರೆ ಮಕ್ಕಳಿಗೆ ಯಾವ ಯಾವ ಕಾಲದಲ್ಲಿ ಏನೇನು ಕೊಡಬೇಕು ಅಂತ ತಾಯಿಗೆ ಗೊತ್ತಿಲ್ಲವೇ? ಈ ಬಾಂಧವ್ಯವನ್ನೇ ನನ್ನಲ್ಲಿ ರಾಯರಲ್ಲಿ ಇದ್ದದ್ದು. ಸುಮಾರು 7 ವರ್ಷ ನಾನು ಚಪ್ಪಲಿ ಇಲ್ಲದೆ ಬರಿಗಾಲಲ್ಲಿ ಇರುತ್ತಿದ್ದೆ. ಒಪ್ಪತ್ತು ಊಟ, 2-3 ಗಂಟೆ ಮಾತ್ರ ನಿದ್ದೆ. ಯಾವ ಸುಖದ ಜೀವನದ ತೋಟದಲ್ಲಿ ಕಾಲಿಡುತ್ತಿರಲಿಲ್ಲ. ಬರೀ ಸಾಧನೆಯ ಮಾರ್ಗದಲ್ಲೇ ಬದುಕುತ್ತಿದ್ದವ ನಾನು. ರಾಯರ ಅನುಗ್ರಹ ಮಾತ್ರ ಹಂಬಲಿಸುತ್ತಿದ್ದೆ ಗೆಳೆಯರೇ. ಪ್ರತಿದಿನ 5ರಿಂದ 10 ನಿಮಿಷದ ಲೌಕಿಕದ ಶಬ್ದಗಳು ಬರುತ್ತಿದ್ದವು ನನ್ನ ಬಾಯಿಯಲ್ಲಿ, ನನ್ನ ನಾಲಿಗೆಯಿಂದ. ಈಗ ನಾವು ಮಾತನಾಡುವ 1 ಗಂಟೆಯ ಅಥವಾ 2 ಗಂಟೆಯ ಮಾತುಗಳು ನನ್ನ 7 ವರ್ಷದ ಅವಧಿಯಲ್ಲಿ ಇಷ್ಟೇ ಮಾತುಗಳು
ನನ್ನ ಬಾಯಿಯಿಂದ ಹೊರಡುತ್ತಿತ್ತು. ಊಹಿಸಿಕೊಳ್ಳಿ, 7 ವರ್ಷದಲ್ಲಿ ತಲೆ ಎತ್ತಿ ನಡೆಯುತ್ತಿರಲಿಲ್ಲ. ನನ್ನ ದೃಷ್ಟಿ ನನ್ನ ನೆಲದಲ್ಲಿ ಮಾತ್ರ ಮೀಸಲಾಗಿರುತ್ತಿತ್ತು. ಮನಸ್ಸಿನಲ್ಲಿ ಸದಾ ರಾಯರ ಚಿಂತನೆ. ನನ್ನ 24 ಗಂಟೆಗಳಲ್ಲಿ 20 ಗಂಟೆಗಳು ರಾಯರ ಚಿಂತನೆಯಲ್ಲೇ ಮುಳುಗಿರುತ್ತಿದ್ದೆ. ನನ್ನ ಕಿವಿಗಳಿಗೆ ಬಿದ್ದ ಶಬ್ದ ಜನರಿಂದ ಏನು ಗೊತ್ತಾ? ಎಂಥ ಗೌರವದ ಬಿರುದುಗಳು ಗೊತ್ತಾ? ಗೊತ್ತಿರುವ ವ್ಯಕ್ತಿಗಳೇ ಏನಂದ್ರು ಅಂದರೆ, ಕಿವುಡ ಅಂದರು, ತಲೆ ಕೆಟ್ಟೋಗಿದೆ ಎಂದರು, ಗೂನು ಬೆನ್ನಾಗಿದೆ ಎಂದರು. ಏನೇನೋ ಬಾಯಿಗೆ ಬಂದ ಮಾತುಗಳಿಂದ ನಿಂದಿಸುತ್ತಿದ್ದರು. ಆದರೆ ಅದೆಲ್ಲ ನನ್ನ ನಿಷ್ಠೆಗೆ, ನನ್ನ ದೃಢವಾದ ಚಿಂತನೆಗೆ ಪೂರಕಗಳೇ ಆದವು. ಕನಕದಾಸರು ಒಂದು ಕಡೆ ಹೇಳ್ತಾರೆ, ಬೈರೋ ಬೈರೋ ಮನಸಾರೆ ಬೈರಿ, ಮನಸಾರೆ ಬೈದನ್ನ ಧನ್ಯನ ಮಾಡಿರೋ. ಇಷ್ಟೇ ನಾನು ಮಾಡಿದ್ದು. ಆಧ್ಯಾತ್ಮಿಕ ಸಾಧನೆ ಎಂದರೆ ಸುಲಭನ? ಹರಿಷಡ್ವರ್ಗಗಳು ನಮ್ಮ ಪಾದದ ಅಡಿಯಲ್ಲಿ ಮೆಟ್ಟಿದರೆ ಮಾತ್ರ ನಮ್ಮ ಗುರಿ ಮುಟ್ಟಲು ಸಾಧ್ಯ. ನನ್ನದೊಂದು ಸಂಕಲ್ಪ ಇತ್ತು ಸ್ನೇಹಿತರೆ. ಅದನ್ನು ಕಾರ್ಯರೂಪದಲ್ಲಿ ತರಲು ಪ್ರತಿನಿತ್ಯ ಜಾಗರೂಕನಾಗಿ ನಿರ್ವಹಿಸಲು ರಾಯರು ಅನುಗ್ರಹಿಸುತ್ತಿದ್ದರೇನೋ. ಸಂಕಲ್ಪ ಏನು ಗೊತ್ತಾ? ದಿನಾಲೂ ತಪ್ಪದೆ ರಾಯರಿಗೆ 1 ಮೊಳ ಮಲ್ಲಿಗೆಯೋ, ಸಂಪಿಗೆಯೋ, ತುಳಸಿಯೋ ಅಥವಾ ಗುಲಾಬಿಯೋ ಹೂವನ್ನು, ಒಟ್ಟಿನಲ್ಲಿ ಪರಿಮಳಯುಕ್ತವಾದ ಹೂಗಳನ್ನು ರಾಯರ ಮಠಕ್ಕೆ ಕೊಡುವ ಸಂಕಲ್ಪ ಇತ್ತು. ಇವು ಯಾವುದು ದೊರಕದಿದ್ದರೆ ಅಲಂಕಾರಕ್ಕಾಗಿ ಸೇವಂತಿಗೆ ಹೂವು ಅಥವಾ ಕನಕಾಂಬರ ಹೂವು, ಹೀಗೆ ಸುಮಾರು 10 ರಿಂದ 15 ವರ್ಷಗಳು ನಿರಂತರವಾಗಿ ಏಕರೂಪದಿಂದ ನಿರಂತರ ರಾಯರು ನನ್ನ ಯಥಾಶಕ್ತಿ ಸೇವೆಯನ್ನು ಸ್ವೀಕರಿಸುತ್ತಿದ್ದರು. ಒಂದು ದಿನ ಆ ವಾರದಲ್ಲಿ 4-5 ದಿನವೂ ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿಯುತ್ತಿತ್ತು. ನಾನಿದ್ದ ಸ್ಥಳದಿಂದ ರಾಯರ ದೇವಸ್ಥಾನಕ್ಕೆ 30 ನಿಮಿಷ ಕಾಲಾವಕಾಶ ಬೇಕಾಗ್ತಿತ್ತು. ಮಳೆ ಎಷ್ಟೇ ಹಿಡಿದರೂ ಬಿಡದೆ ಸುರಿದರೂ ನಾನು ಯಾವ ಕಾರಣಕ್ಕೂ ನನ್ನ ವೇಳೆಗೆ ತಪ್ಪದೇ ಹೋಗುವ ಅನುಷ್ಠಾನ ಇಟ್ಟುಕೊಂಡಿದ್ದೆ. ಎಂತಹ ದ್ರೋಣವಾದ ಮಳೆ ಸುರಿದರೂ, ರಾಘವೇಂದ್ರ, ಈಗ ನಾನು ನಿನ್ನ ಸನ್ನಿಧಾನಕ್ಕೆ ಬರುತ್ತಿದ್ದೇನೆ, ನೀನೇ ಕಾಯಬೇಕು ಅಂತ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಹೆಜ್ಜೆ ಇಡುತ್ತಿದ್ದೆ. ಒಂದು ದಿನ ಭಾನುವಾರ, 3 ದಿನದಿಂದ ಜಿಡಿ ಮಳೆ ಸುರಿಯುತ್ತಿತ್ತು. ಆ ದಿನ ನನಗೆ ತುಂಬ ಜ್ವರ ಇತ್ತು. ಅವತ್ತು ಆಲಿಕಲ್ಲು ಮಳೆ. ಹೇಗೆಂದರೆ ಮಲ್ಲಿಗೆ ಹೂವು ಹಾಸಿದರೆ ಹೇಗೆ ಇರುತ್ತೋ ಆ ತರಹ ಕಾಣ್ತಿತ್ತು ರಸ್ತೆಯಲ್ಲಿ. ನನ್ನ ಮನಸ್ಸು ಯೋಚಿಸಲು ಪ್ರಾರಂಭವಾಯಿತು, ಇವತ್ತು ಮಲ್ಲಿಗೆ ಹೂವು ಮಾರೋರು ಇರ್ತಾರಾ? ಭಾನುವಾರ ಬೇರೆ. ಈ ವೇಳೆಯಲ್ಲಿ ಅನುಮಾನ ಶುರು ಆಯಿತು. ಎಲ್ಲಿ ಪ್ರತಿದಿನದ ಅನುಷ್ಠಾನಕ್ಕೆ ಭಂಗ ಬರುವುದೋ ಎಂದು ಹೆದರಿಕೊಂಡು ರಾಯರಿಗೆ ಒಪ್ಪಿಸುತ್ತಿದ್ದೆ. 4 ಗಂಟೆಗೆ ಮನೆ ಬಿಟ್ಟು ರಾಯರ ಮಠಕ್ಕೆ ಹೊರಡಲು ಹೊರಗೆ ಬಂದೆ. ಬರಿಗಾಲಲ್ಲಿ ಒಂದು ಪಂಚೆ ತುಂಡನ್ನು ತಲೆಗೆ ಕಟ್ಟಿಕೊಂಡು ನಡೆದೆ. ತುಂಬ ಮಳೆ ಬಂದಾಗ ತಲೆಯ ಮೇಲೆ ಬಟ್ಟೆಯನ್ನು ಹಿಂಡಿ ಮತ್ತೆ ಕಟ್ಟಿಕೊಂಡು ಮುನ್ನಡೆಯುತ್ತಿದ್ದೆ. ಗಾಳಿ ಮಳೆ ಜಾಸ್ತಿ ಇರುವ ಸಂದರ್ಭದಲ್ಲಿ ಕೊಡೆ ಹಿಡಿಯಲು ಆಗ್ತಿರಲಿಲ್ಲ, ಏಕೆ ನನಗೆ ಜ್ವರ ಇತ್ತಲ್ಲ. ಇದ್ಯಾವುದರ ಅರಿವು ನನಗಿಲ್ಲ. ನನಗೆ ಕಳವಳ, ನನ್ನ ಸಂಕಲ್ಪ ಮುರಿದರೆ ಏನು ಅಂತ. ನನಗೆ ಜ್ವರ ಜಾಸ್ತಿ ಆದಂತಾಯಿತು. 30 ನಿಮಿಷದ ಕಾಲ್ನಡಿಗೆಯಲ್ಲಿ ಸುಮಾರು 3-4 ಕಡೆ ಮಾರೋರು ಇರ್ತಿದ್ರು. ಅವತ್ತು ಒಬ್ಬರೂ ಇಲ್ಲ. ತಲೆ ತುಂಬ ಚಿಂತೆ ಹತ್ತಿತು. ಸುಮಾರು 4 ಗಂಟೆಯಿಂದ 5 ಗಂಟೆ 50 ನಿಮಿಷದವರೆಗೂ
ಅಲೆದಾಡಿದೆ. ಏನಾದರೂ ಆಗಲಿ, ಇವತ್ತು ರಾಯರಿಗೆ ಮಲ್ಲಿಗೆ ಹೂವು ಅರ್ಪಿಸಲೇಬೇಕು ಎಂದು ಸಂಕಲ್ಪ ಮಾಡಿಕೊಂಡು ಕಣ್ಣೀರಿನಿಂದಲೇ ಸಾಗುತ್ತಿದ್ದೆ. ಒಂದೇ ಸಮನೆ ಮಳೆ, ನಿಲ್ಲಲೇ ಇಲ್ಲ, ನಿಲ್ಲುವ ಸೂಚನೆಯೂ ಕಾಣ್ತಾ ಇಲ್ಲ. ನಿರಾಸೆಯಾಯಿತು. ಸುಮ್ಮನೆ ಮರದಂತೆ ನಿಂತೆ ಒಂದು ಕಡೆ. ದುಗುಡ ಮನಸ್ಸಿನಿಂದ, ರಾಘವೇಂದ್ರ, ರಾಘವೇಂದ್ರ, ಇವತ್ತು ಯಾಕಪ್ಪ ಹೀಗಾಯಿತು? ನನ್ನ ಸೇವೆ ಸಾಕೈತೆ, ಬೇಡ ಅನಿಸಿತೆ ನಿನಗೆ? ಪಾಪದ ಕೆಲಸ ನನ್ನಿಂದ ಏನಾದರೂ ನಡೆದಿತ್ತೆ ಗುರುಸಾರ್ವಭೌಮ. ನಿರಾಸೆ ಮಾಡಬೇಡ. ಇವತ್ತು ನನ್ನಿಂದ ನಿನಗೆ ಸೇವೆ ತಪ್ಪಿದರೆ ನನಗೆ ಭಯವಾಗುತ್ತೆ ತಂದೆ. ನನ್ನ ಶಕ್ತಿಯೇ ಇಲ್ಲದಂತಾಗುತ್ತದೆ. ನನಗೆ ನಡುಕ ಹತ್ತಿತ್ತು ಸ್ನೇಹಿತರೆ. ರಾಘವೇಂದ್ರ, ರಾಘವೇಂದ್ರ ಅಂತ ಜೋರಾಗಿ ಕೂಗ್ತಾ ಇದ್ದೀನಿ ಮಳೆಯಲ್ಲಿ. ರಸ್ತೆಯಲ್ಲಿ ಜನ ಇಲ್ಲ. ರಾಯರ ಮಠಕ್ಕೆ ಇನ್ನು ಕೇವಲ 5 ನಿಮಿಷದಲ್ಲಿ ಹೋಗಬಹುದಾದ ಸಮಯ. ಅಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಸುಮಾರು 45ರಿಂದ 50 ವರ್ಷದಂತೆ ಕಾಣುತ್ತಿರುವ ಒಬ್ಬ ವ್ಯಕ್ತಿ ತಲೆಯ ಮೇಲೆ ಬಿದಿರಿನ ಬುಟ್ಟಿ ಹೊತ್ತುಕೊಂಡು ಬರ್ತಾ ಇದ್ದ. ನನ್ನ ಕಂಡು ನಿಂತ. ನಾನು ಆ ಸ್ಥಳಕ್ಕೆ ಬಂದು 5 ನಿಮಿಷ ಸುಮ್ಮನೆ ಜಡವಾಗಿ ನಿಂತಿದ್ದೇನೆ. ಮಳೆಯಲ್ಲಿ ನೆನೆಯುತ್ತಾ ನಡುಗುತ್ತಿದ್ದೇನೆ. ಕಣ್ಣಿನಲ್ಲಿ ನೀರು ಹರಿತಾ ಇದೆ. ಆತ ಕೇಳಿದ, ಯಾಕೆ ಸ್ವಾಮಿ ಮಳೆಯಲ್ಲಿ ನೆನೆತಿದ್ದೀರಾ? ಆಗ ನಾನು ಹೇಳಿದೆ, ಇಲ್ಲಪ್ಪ, ನಾನು ರಾಯರ ಮಠಕ್ಕೆ ಹೋಗಬೇಕು, ಹೂ ತರಬೇಕು ಅಂತ ಎಲ್ಲ ಕಡೆ ಸುತ್ತಿದೆ, ಒಬ್ಬರು ಇಲ್ವಲ್ಲ. ಮಳೆಯಲ್ಲಿ ಯಾರೂ ಬರಲಿಲ್ವೇನೋ? ಅದು ಅಲ್ಲದೆ ಇವತ್ತು ಭಾನುವಾರ, ತುಂಬ ಬೇಸರ ಆಗಿದೆ. ದಿನ ರಾಯರ ಮಠಕ್ಕೆ ಹೂ ತಗೊಂಡು ಹೋಗ್ತಿದ್ದೆ, ಸೇವೆ ಮಾಡ್ತಾ ಇದ್ದೆ, ಅದೇ ಬೇಜಾರು ಅಂದೆ. ಸ್ನೇಹಿತರೆ, ಅಷ್ಟರಲ್ಲಿ ಬುಟ್ಟಿಗೆ ಕೈ ಹಾಕಿ ಮಲ್ಲಿಗೆ ಹೂವು, ಬಿಡಿ ತುಳಸಿ, ಮಲ್ಲಿಗೆ ಹೂವು, ಬಿಡಿ ತುಳಸಿ ನನ್ನ ಕೈಗೆ ಇತ್ತ. ಅಪ್ಪ, ನೀವು ಹೂ ಮಾರೋರ? ಹೂ ಇತ್ತ ಬುಟ್ಟಿಲಿ ಅಂದೆ. ಅದಕ್ಕೆ ಕೇಳ್ದ, ಅಯ್ಯೋ ಇವತ್ತು ಮಳೆ, ಮನೆಯಲ್ಲಿ ಬೇರೆಯವ್ರು ಮಾರ್ತಾರೆ, ಆದರೆ ಇವತ್ತು ಮಳೆ ಅಲ್ವಾ, ನಾನು ಮನೆಗೆ ಹೋಗಿ ಹೂ ಕೊಡಬೇಕಾಗಿತ್ತು, ನಾನೇ ಕೊಟ್ಟು ಬರ್ತೀನಿ ಅಂತ ಹೇಳಿದೆ. ಒಬ್ಬರು ಮನೆಯಲ್ಲಿ ಬೀಗ ಹಾಕಿದ್ರು. ಆ ಮನೆಗೆ 2 ಮೊಳ ಮಲ್ಲಿಗೆ ತುಳಸಿ ಕೊಡಬೇಕಿತ್ತು. ಅವ್ರ ಮನೆ ಮುಂದೆ 10 ನಿಮಿಷ ನಿಂತೆ. ಆದರೆ ಗುಡುಗು ಮಿಂಚು ಜಾಸ್ತಿ ಆಯ್ತಲ್ಲಪ್ಪ. ನನ್ನ ಕಾಯ್ತಾ ಇರ್ತಾರೆ ಮನೆಯಲ್ಲಿ. ನಿನ್ನ ರಾಯರ ಸೇವೆಗೆ ಹೂ ಜೊತೆಗೆ ತುಳಸಿ ಕೂಡ ಸಿಗ್ತಲ್ಲಪ್ಪ. ನೀನು ಪುಣ್ಯವಂತ. ಹೂವಿನ ಋಣ ರಾಯರ ಸೇವೆಗಿತ್ತು. ನಮ್ಮ ಮನೆಯಲ್ಲೂ ರಾಯರ ಪೂಜೆ ಮಾಡ್ತೀವಪ್ಪ. ನಿಮ್ಮಂಥವರ ಸೇವೆಯಿಂದಲೇ ರಾಯರಿಗೆ ಖುಷಿ ಆಗುತ್ತೆ. ಮಗು, ನೀನು ಇನ್ನು ಚಿಕ್ಕವ. ಒಂದು ಬುದ್ಧಿ ಹೇಳ್ತೀನಿ. ದೇವರು ಕೊಟ್ಟ ಈ ಕಾಯ ಇಷ್ಟೊಂದು ದಂಡಿಸಬಾರ್ದಪ್ಪ. ಒಂದು ದಿನ ರಾಯರಿಗೆ ಸೇವೆ ಮಾಡದೆ ಹೋದ್ರೂ ರಾಯರಿಗೆ ಅರ್ಥ ಆಗತ್ತೆ ಅಲ್ವಾ? ಪಶ್ಚಾತ್ತಾಪ ಪಟ್ಟರೆ ಸಾಕಪ್ಪ. ಅದಕ್ಕಿಂತ ಪುಣ್ಯ ಬೇರೆ ಯಾವುದಿದೆ? ಬೇಸರ ಪಟ್ಕೋಬೇಡ. ಇಂಥ ಮಳೆಯಲ್ಲಿ ಜ್ವರದಿಂದ ನಡುಗ್ತಾ ಇದೆಯಲ್ಲಪ್ಪ. ಬೇಗ ರಾಯರಿಗೆ ಅರ್ಪಿಸಿ ಮನೆ ಸೇರಪ್ಪ. ಮೊದಲು ಆರೋಗ್ಯ ಕಾಪಾಡ್ಕೊ, ಆಮೇಲೆ ಸೇವೆ, ಗೊತ್ತಾಯ್ತಾ ಅಂತ ಹೇಳಿ ಆ ವ್ಯಕ್ತಿ ನಿಂತ್ಕೊಳ್ಳಲೇ ಇಲ್ಲ. ಸ್ನೇಹಿತರೆ, ದುಡ್ಡು ಕೇಳಲಿಲ್ಲ. ನಾನು ಕೂಗಿದೆ. ಆತ ಹಿಂದೆ ತಿರುಗಿ, ಹೋಗಪ್ಪ, ರಾಯರು ಯಾವತ್ತೂ ಕೈ ಬಿಡೋದಿಲ್ಲ, ಬೇಗ ಹೋಗು ಅಂತ ಹೇಳಿ ಹೊರಟೋದ. ನಾನು ಕೈನಲ್ಲಿ ಆ ಹೂ ತುಳಸಿ ದೃಷ್ಟಿಸಿ ನೋಡಿ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿತಾ ಇದೆ. ರಾಘವೇಂದ್ರ, ಏನಪ್ಪ ನಿನ್ನ ಮಹಿಮೆ! ನನ್ನ ಸಂಕಲ್ಪ ಸುಳ್ಳಾಗದಂತೆ ಮಾಡಿದೆಯಾ? ನೀನು ನನ್ನ ಕಡೆ ಯಾವಾಗಲೂ ನೋಡ್ತಾ ಇದ್ದೀಯಾ ಅಂತ ಸಂಪೂರ್ಣ ವಿಶ್ವಾಸ ಬಂತಪ್ಪ ರಾಘವೇಂದ್ರ ಅಂತ ಮನಸ್ಸಿನಲ್ಲಿಯೇ ಹೇಳಿಕೊಂಡು ತಿರುಗಿ ನೋಡಿದೆ. ಆ ರಸ್ತೆಯಲ್ಲಿ ಯಾರೂ ಇರಲಿಲ್ಲ ಸ್ನೇಹಿತರೆ. ಮೈ ರೋಮಾಂಚನವಾಯಿತು. ಅಷ್ಟು ಹೊತ್ತಿಗೆ 6 ಗಂಟೆ ಆಯಿತು. ನನಗೆ ಹೊಸ ಚೈತನ್ಯವೇ ಬಂದಂತಾಯಿತು.
ಹೊಸ ಗೆಲುವು ಶಕ್ತಿ ನನ್ನಲ್ಲಿ ಬಂದು ರಾಯರಿಗೆ ಅರ್ಪಿಸಿ 3 ಸಲ ಸ್ತೋತ್ರ ಪಾರಾಯಣ ಮಾಡಿ ಆನಂದದಿಂದ ಮನೆಗೆ ಬಂದೆ. ಸುಮಾರು 12 ಗಂಟೆವರೆಗೂ ಕೃಷ್ಣನ ಚರಿತ್ರೆ, ದ ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅನ್ನುವ ಪುಸ್ತಕ ಓದ್ಕೊಂಡು ಸಂಜೆ ನಡೆದ ಘಟನೆಯನ್ನು ಮೆಲುಕು ಹಾಕುತ್ತಾ ರಾಯರ ಮಹಿಮೆಯನ್ನು ಮನಸಾರೆ ಕೊಂಡಾಡುತ್ತಾ ಮಲಗಿದೆ. ಪ್ರತಿನಿತ್ಯ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಂದರೆ 4:30ಕ್ಕೆ ಏಳುವ ಅಭ್ಯಾಸ ಈಗ ಆಗೋದಿಲ್ಲ ಬಿಡಿ. ಎಲ್ಲ ರೀತಿಯಲ್ಲಿ ಶೌಚವನ್ನು ಮುಗಿಸಿಕೊಂಡು ರಾಯರ ಸ್ತೋತ್ರ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ ಮುಂತಾದ ರಾಯರು ರಚಿಸಿದ ರಾಮಚಾರಿತ್ರ ಮಂಜರಿ, ಸುಂದರಕಾಂಡ, ಗೀತಾ ಅಧ್ಯಾಯ ಎಲ್ಲವನ್ನೂ ಪಾರಾಯಣ ಮಾಡಿ ದೇವರಿಗೆ ಅರ್ಪಿಸಿ ಮುಂದಿನ ಕೆಲಸಕ್ಕೆ ಮನಸ್ಸು ತೊಡಗುತ್ತಿತ್ತು. ಆ ದಿನ ರಾತ್ರಿ ಸುಮಾರು 3:30 ವೇಳೆಗೆ ರಾಯರ ವೃಂದಾವನದ ಮುಂದೆ ನಿಂತಿದ್ದೀನಿ. ಕನಸಿನಲ್ಲಿ ನೀಲಿ ಮಿಶ್ರಿತ ಸಾಲಿಗ್ರಾಮ ಶಿಲೆಯಿಂದ ಮಾಡಿದ ವೃಂದಾವನದ ಒಳಗಿನಿಂದ ಜೋರಾಗಿ ಶಬ್ದ ಆಯಿತು. ವೃಂದಾವನ 2 ಓಳಾಯಿತು ಸ್ನೇಹಿತರೆ. ಅದರಿಂದ ಮಿಂಚಿನ ಬೆಳಕು ಬಂತು. ನೀಲಿ ವರ್ಣದ ಬೆಳಕು ಶಬ್ದವಾಗಿತ್ತು. ನಾನು ಜೋರಾಗಿ ರಾಘವೇಂದ್ರ ಏನಾಯಿತು, ವೃಂದಾವನ 2 ಓಳಾಯಿತು ಅಂತ ಕಿರಿಚಿದೆ. ತತ್ಕ್ಷಣದಲ್ಲಿ ದಿವ್ಯ ಜ್ಯೋತಿ ರೂಪದಿಂದ ರಾಯರು ಕಾಣಿಸ್ಕೊಂಡ್ರು. ಸೂರ್ಯನ ಪ್ರಖರತೆ ಬೆಳಕು ಇದ್ದಾಗ ಕಣ್ಣು ಬಿಡೋಕ್ಕೆ ಆಗಲ್ವಲ್ಲ, ಆ ಥರ ಆಯಿತು. ತತ್ಕ್ಷಣದಲ್ಲಿ ಬೆಳಕಿನ ಪ್ರಖರತೆ ಕಡಿಮೆ ಆಯಿತು. ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸಿತು. ರಾಯರು ನುಡಿದ ಶಬ್ದಗಳು ನನ್ನ ಕಿವಿಯಲ್ಲಿ ಈಗಲೂ ಮರೆಯುತ್ತಿದೆ. ಅವ್ರು ಹೇಳಿದ್ದು ಏನು ಗೊತ್ತಾ? ಅದೇ ಥರ ಹೇಳ್ತೀನಿ, ತದ್ವದೇಕ ಪ್ರಕಾರವಾಗಿ. ಮಗು, ಧೈರ್ಯವಾಗಿರು. ನಾನು ಯಾವಾಗಲೂ ನಿನ್ನನ್ನು ನೋಡ್ತಾ ಇದ್ದೀನಿ, ಭಯಪಡಬೇಡ. ಇಷ್ಟು ಹೇಳಿದ ತತ್ಕ್ಷಣದಲ್ಲಿ ನನಗೆ ತುಂಬ ನೋವಾಗಿದ್ದೇನು ಗೊತ್ತಾ ಸ್ನೇಹಿತರೆ? ತತ್ಕ್ಷಣ ನಾನು ಕಣ್ಬಿಟ್ಬಿಟ್ಟೆ. ಇದೇ ಕಲಿಯುಗದ ಮಾಯೆ ಅನ್ನೋದು. ನಾನು ಕಣ್ಣು ಬಿಡದಿದ್ದರೆ ರಾಯರು ಇನ್ನೂ ಏನು ಹೇಳ್ತಿದ್ದರೋ ಆ ದೃಷ್ಟಿಯನ್ನು ಕಳ್ಕೊಂಡೆ ನನಗೆ ಮನಸ್ಸಿನಿಂದ. ಈ ಮಾತನ್ನೇ ನಾನು ಪ್ರತಿ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ. ಸ್ನೇಹಿತರೆ, ಧೈರ್ಯವಾಗಿರಿ ಅಂತ. ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಅಭಿಮಾನ ನಮ್ಮ ಮೇಲೆ ಸದಾ ಇರಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.